ಎಲ್ಲರಿಗೂ ನಮಸ್ಕಾರ. ಇದು ನೆಟ್ವರ್ಕ್ 18 ಮತ್ತು ನ್ಯೂಸ್ 18 ಕನ್ನಡದ ಹೆಮ್ಮೆಯ ಪ್ರಸ್ತುತಿ ಬಿಸಿನೆಸ್ ಲೀಡರ್ಸ್ ಅಂಡ್ ಎಕ್ಸಲೆನ್ಸ್ ಅವಾರ್ಡ್ಸ್ 2025, co-presented by White Gold, powered by Reliance, in association with FKCCI. associate sponsor ಪಾಕಶಾಲಾ. ಭಾರತ್ ಮ್ಯಾಟ್ರಿಮೋನಿ ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಾನು ನಿಮ್ಮ ಮುಂದೆ ಶರ್ಮತಾ ಶೆಟ್ಟಿ. ನಾನು ನವಿತಾ ಜೈನ್. ಉದ್ಯಮ, ಉದ್ಯಮಿ, ಉದ್ಯೋಗ, ಸಮಾಜದ ಏಳಿಗೆ, ಸ್ಥಿರತೆ, ಸಮಾಜದ ಗುಣಮಟ್ಟ, ಜೀವನದ ಗುಣಮಟ್ಟ ಹೆಚ್ಚಿಸುವಲ್ಲಿ ಈ ಮೂರರ ಪಾತ್ರ ಮಹತ್ವದ್ದು. ಇಲ್ಲಿರೋ ಪ್ರತಿಯೊಬ್ಬರು ನೇರವಾಗಿ ಪರೋಕ್ಷವಾಗಿ ಸಮಾಜಕ್ಕೆ ಕೊಡುಗೆಯನ್ನ ನೀಡಿ ಸಮಾಜಮುಖಿ ಕೆಲಸವನ್ನ ಮಾಡಿದ್ದಾರೆ. ನಿಮ್ಮ ಈ ಕಾರ್ಯಕ್ರಮವನ್ನ ಪ್ರಶಂಸೆ ಮಾಡೋದಕ್ಕೆ ನಾವೆಲ್ಲರೂ ಸೇರಿರೋದು. ನಾವಿರುವಂಥ ನಗರ ಬೆಂಗಳೂರು, ನಮ್ಮ ರಾಜ್ಯ ಕರ್ನಾಟಕವನ್ನ ಜಾಗತಿಕ ಮಟ್ಟದಲ್ಲಿ ಗುರುತಿಸೋ ಹಾಗೆ ಮಾಡಿರೋದ್ರಲ್ಲಿ ನಿಮ್ಮೆಲ್ಲರ ಕೊಡುಗೆ ಪಾತ್ರ ಅಪಾರ. ನೀವು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು ನಮ್ಮಲ್ಲಿ ಹೊಸ ಹುಮ್ಮಸ್ಸನ್ನ ಹುರುಪನ್ನ ತಂದಿದೆ. ಉದ್ಯಮದ ಕ್ಷೇತ್ರದಲ್ಲಿ ವಿಧಾನಗಳು ಬೇರೆ ಬೇರೆ ಆಗಿದ್ರು ಉದ್ದೇಶ ಮಾತ್ರ ಒಂದೇ, ಅದು ಗುರಿ ಸಾಧನೆ. ಆ ಸಾಧನೆ ಹಾದಿಲಿ ಉನ್ನತ ಸ್ಥಾನ ಪಡೆದು ವಿರಮಿಸದೆ ಸಾಧನೆ ನಿರಂತರ ಪ್ರಕ್ರಿಯೆ ಅಂತ ನೀವೆಲ್ಲರೂ ಸಮಾಜಕ್ಕೆ ತೋರಿಸ್ಕೊಟ್ಟಿದ್ದೀರಿ. ಪ್ರತಿಯೊಂದು ಸಂದರ್ಭದಲ್ಲೂ ಲಾಭದಾಯಕವಾದರೆ ಮಾತ್ರ ಯಶಸ್ಸು ಅಂತ ಅರ್ಥೈಸಿಕೊಳ್ಳೋದೇ ತಪ್ಪು. ನಿಮ್ಮಂತೆ ಒಂದು ಆಲೋಚನೆಯನ್ನ ನಂಬಿ ಅದಕ್ಕೆ ಪುಷ್ಟಿ ತುಂಬಿ ಶ್ರಮದ ಮೂಲಕ ಶಕ್ತಿಯನ್ನ ನೀಡಿ ಸಂಸ್ಥೆಗಳನ್ನು ಕಟ್ಟಿದಾಗ ಯಶಸ್ಸಿನ ಬೇರೆ ಬೇರೆ ಮುಖಗಳನ್ನು ಕಾಣೋದಿಕ್ಕೆ ಸಾಧ್ಯ. ಅದೇ ರೀತಿ ನಿಮ್ಮೆಲ್ಲರನ್ನ ಇಲ್ಲಿ ಒಟ್ಟಿಗೆ ನೋಡೋದು ಯಶಸ್ಸಿನ ಹಲವಾರು ಮುಖಗಳನ್ನ ನೋಡಿದಂತೆ ಆಗ್ತಾ ಇದೆ. ಈಗ ನಿಮ್ಮೆಲ್ಲರನ್ನ ಗೌರವಿಸುವ ಕೆಲಸ ಆರಂಭ ಮಾಡ್ತಾ ಇದೆ ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ನ ಹೆಮ್ಮೆಯ ಚಾನೆಲ್ ನ್ಯೂಸ್ 18 ಕನ್ನಡ. ಇದು ಬಿಸಿನೆಸ್ ಲೀಡರ್ಸ್ ಅಂಡ್ ಎಕ್ಸಲೆನ್ಸ್ ಅವಾರ್ಡ್ಸ್ 2025. ನಾವು ಒಟ್ಟು 11 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ, ಆಯ್ಕೆ ಪ್ರಕ್ರಿಯೆ ಹೇಗಿತ್ತು, ಹಾಗೇನೆ ಕಾರ್ಯಕ್ರಮಕ್ಕೆ ಬಂದಿರುವಂತ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸೋದಕ್ಕೆ ಇದೀಗ ವೇದಿಕೆ ಮೇಲೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೀನಿ ನ್ಯೂಸ್ 18 ಕನ್ನಡದ ಎಡಿಟರ್ ಶ್ರೀ ಹರಿಪ್ರಸಾದ್. ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ವತಿಯಿಂದ ತಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ ಬಿಸ್ನೆಸ್ ಲೀಡರ್ಸ್ ಆ್ಯಂಡ್ ಎಕ್ಸಲೆನ್ಸ್ ಅವಾರ್ಡ್ 2025 ಈ ಕಾರ್ಯಕ್ರಮಕ್ಕೆ. ಮೊದಲೇ ನಾನು ಡಿ ಪಿ ಸತೀಶ್ ಅವ್ರನ್ನ ವೇದಿಕೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಎಡಿಟೋರಿಯಲ್ ಅಡ್ವೈಸರ್ ನೆಟ್ವರ್ಕ್ 18 ಸೌತ್. ಇದು ನೆಟ್ವರ್ಕ್ 18ನ ನ್ಯೂಸ್ 18 ಕನ್ನಡದ ಬಿಸ್ನೆಸ್ ಅವಾರ್ಡ್ಸ್ ಬಹಳ ಮುಖ್ಯವಾದಂಥ ಉದ್ದೇಶ ನಾಡಿನ ಪ್ರಗತಿಯಲ್ಲಿ, ನಾಡಿನ ಅಭಿವೃದ್ಧಿಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂತಹ ಉದ್ಯಮಿಗಳನ್ನು ಗುರುತಿಸಬೇಕು, ಅವರನ್ನು ಗೌರವಿಸಬೇಕು ಅನ್ನುವಂಥದ್ದು ನಮ್ಮ ಪ್ರಮುಖ ಉದ್ದೇಶ ಆಗಿತ್ತು. ಆ ಉದ್ದೇಶದೊಂದಿಗೆ ಇವತ್ತು ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತಾ ಇದೆ. ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮಾನ್ಯ ಬೃಹತ್ ಕೈಗಾರಿಕಾ ಸಚಿವರಾಗಿರುವ ಎಂ ಬಿ ಪಾಟೀಲ್ರು ಬಂದಿದ್ದಾರೆ. ಅವ್ರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಜೊತೆಗೆ ಬ್ರಿಟಿಷ್ ಡೆಪ್ಯೂಟಿ ಹೈಕಮಿಷನರ್ ಬೆಂಗಳೂರು ಚಂದ್ರು ಅಯ್ಯರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನೂ ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ನ್ಯೂಸ್ 18ನ ಜೊತೆಗೆ ಉದ್ಯಮಿಗಳನ್ನು ಗುರುತಿಸುವಂತಹ ಈ ಕೆಲಸದಲ್ಲಿ ಮತ್ತು ಆ ಆಯ್ಕೆ ಪ್ರಕ್ರಿಯೆಯಲ್ಲಿ ನಮ್ಮ ಜೊತೆಗೆ ತೊಡಗಿಸಿಕೊಂಡಿರುವಂತಹ FKCCIನ ಅಧ್ಯಕ್ಷರಾಗಿರುವ ಬಾಲಕೃಷ್ಣ ಅವ್ರನ್ನು ಕೂಡ ಪ್ರೀತಿಯಿಂದ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ಇವತ್ತು ಇಲ್ಲಿಗೆ ಬಂದಿರುವ ಉದ್ಯಮಿಗಳನ್ನು, ಪ್ರಶಸ್ತಿ ವಿಜೇತರನ್ನು, ಅವರ ಕುಟುಂಬ ಸದಸ್ಯರನ್ನು, ಅವರ ಸ್ನೇಹಿತರನ್ನು, ಬಂಧು ವರ್ಗದವ್ರನ್ನ ಮತ್ತು ಕನ್ನಡ ನಾಡಿನ ಉದ್ಯಮ ವಲಯವನ್ನು ಪ್ರೋತ್ಸಾಹಿಸುವಂತಹ ಎಲ್ಲ ಸಹೃದಯಿಗಳನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ, ಪ್ರಶಸ್ತಿ ಪ್ರದಾನ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಆಯ್ಕೆ ಪ್ರಕ್ರಿಯೆ ಹೇಗಿತ್ತು ಅನ್ನೋದರ ಬಗ್ಗೆ ಮತ್ತು ನಾವು ಈ ಪ್ರಶಸ್ತಿಯನ್ನು ಯಾವ ಕಾರಣಕ್ಕಾಗಿ ಆರಂಭಿಸಿದ್ದೀವಿ ಅನ್ನೋದರ ಬಗ್ಗೆ ಒಂದು ಸಣ್ಣ ಚಿತ್ರವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. GSDPಯಲ್ಲಿ ವೇಗ, ತಲಾದಾಯದಲ್ಲಿ ಮುಂದು, ಕೌಶಲ್ಯಪೂರ್ಣ ಮಾನವ ಸಂಪನ್ಮೂಲಕ್ಕೆ ಸಾರ್ವಕಾಲಿಕ ವಿಳಾಸ, ನವೋದ್ಯಮಗಳ ತವರು, ವಿದೇಶಿ ಹೂಡಿಕೆಯ ನೆಚ್ಚಿನ ತಾಣ. ಕರ್ನಾಟಕವೆಂದರೆ ದೇಶದ ಪ್ರಗತಿಯ ಪ್ರಮುಖ ಎಂಜಿನ್.
ಕಲೆ ಸಂಸ್ಕೃತಿಯ ತವರೂರಾದ ಕರ್ನಾಟಕ ವ್ಯಾಪಾರ ಮತ್ತು ಜನಾಡಳಿತದ ಉತ್ಕೃಷ್ಟ ಸಮನ್ವಯತೆಗೆ ಸದಾಕಾಲ ಹೆಸರುವಾಸಿಯಾಗಿದೆ. ರಾಜಾಡಳಿತದಿಂದ ಪ್ರಜಾಪ್ರಭುತ್ವದವರೆಗೆ ಕಾಲಕಾಲಕ್ಕೆ ಆಳುವವರು ತೆಗೆದುಕೊಂಡ ಸರ್ವತೋಮುಖ ನಿರ್ಧಾರಗಳು ಕರ್ನಾಟಕವನ್ನ ಸಮೃದ್ಧ ಮತ್ತು ಸಮತೆಯ ನಾಡನ್ನಾಗಿಸಿದೆ. ಆದಾಗ್ಯೂ ಒಂದು ಭವ್ಯ ಇತಿಹಾಸಕ್ಕೆ ದೂರದೃಷ್ಟಿಯ ಭವಿಷ್ಯ ಜೊತೆಯಾದಾಗ ಅವಕಾಶಗಳು ಆಕಾಶವಾಗುತ್ತವೆ. ಇದೇ ಆಶಯದೊಂದಿಗೆ ದೇಶದ ಪ್ರತಿಷ್ಠಿತ ಸುದ್ದಿಜಾಲ ನೆಟ್ವರ್ಕ್ 18ನ ಅಂಗಸಂಸ್ಥೆಯಾದ ನ್ಯೂಸ್ 18 ಕನ್ನಡ ಪ್ರತಿ ವರ್ಷ ಅಜೆಂಡಾ ಕರ್ನಾಟಕ ಕಾರ್ಯಕ್ರಮದ ಮೂಲಕ ಒಂದು ಮುಕ್ತ ವೇದಿಕೆಯನ್ನ ಕರ್ನಾಟಕದ ಅಭಿವೃದ್ಧಿಯ ಮುನ್ನೋಟದ ಬಗ್ಗೆ ಚರ್ಚೆಗೆಂದು ತೆರೆದಿರಿಸಿದೆ. ನಾಡಿನ ಸದ್ಯದ ಸವಾಲುಗಳು, ಭವಿಷ್ಯದ ಅವಕಾಶಗಳನ್ನು ಅಳೆದು ತೂಗಿ ಸಮೃದ್ಧ ಕರ್ನಾಟಕದ ಮಹೋನ್ನತ ಕನಸುಗಳಿಗೆ ನೀರೆರೆಯುವ ಈ ವಿಶೇಷ ವೇದಿಕೆ ನ್ಯೂಸ್ 18 ಕನ್ನಡದ ಅಜೆಂಡಾ ಕರ್ನಾಟಕಕ್ಕೆ ನಿಮಗೆಲ್ಲ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಈಗ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಬೃಹತ್ ಕೈಗಾರಿಕೆ ಇಲಾಖೆ ಸಚಿವರಾಗಿರುವಂತಹ ಶ್ರೀ MB ಪಾಟೀಲ್ ಅವರು ಆಗಮಿಸಿದ್ದಾರೆ. ಪ್ರೀತಿಯಿಂದ ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ಇದೀಗ ಚಿಕ್ಕದೊಂದು ಸಂವಾದದ ಸಮಯ. MB ಪಾಟೀಲ್ ಅವರ ಜೊತೆಯಲ್ಲಿ ನಡೆಸಿಕೊಡ್ತಾರೆ ಶ್ರೀ ಹರಿಪ್ರಸಾದ್. ನ್ಯೂಸ್ 18 ಕನ್ನಡದ ಬಿಸ್ನೆಸ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಬೃಹತ್ ಕೈಗಾರಿಕಾ ಸಚಿವರಾಗಿರುವ ಮಾನ್ಯ MB ಪಾಟೀಲ್ರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಅವ್ರ ಜೊತೆಗೆ, ಯಾಕಂದರೆ ಕರ್ನಾಟಕದ ಕೈಗಾರಿಕಾ ಅಭಿವೃದ್ಧಿಯ ವಿಚಾರದಲ್ಲಿ ತನ್ನದೇ ಆದಂತಹ ದೃಷ್ಟಿಕೋನ ಮತ್ತು ಇನ್ವೆಸ್ಟ್ ಕರ್ನಾಟಕದಂತಹ ಕಾರ್ಯಕ್ರಮದ ಮೂಲಕವಾಗಿ ಉದ್ಯಮಿಗಳನ್ನು ಕರ್ನಾಟಕದ ಕಡೆಗೆ ಸೆಳೆಯುವಂತಹ ಕೆಲಸವನ್ನು ಮಾನ್ಯ MB ಪಾಟೀಲರು ಮಾಡಿದ್ದಾರೆ. ಪಾಟೀಲ್ರೆ, ಬಹಳ ಮುಖ್ಯವಾಗಿ ರಾಜ್ಯದಲ್ಲಿ ಕೈಗಾರಿಕೋದ್ಯಮಿಗಳ ನಿರೀಕ್ಷೆಗಳು ಬಹಳ ದೊಡ್ಡದು ಇದ್ದೇ ಇರ್ತವೆ ಪ್ರತಿ ಸರ್ಕಾರದ ಕಡೆಗೂ ಕೂಡ. ಯಾಕಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಿಂದ ಹಿಡಿದು ಪ್ರತಿಯೊಂದು ವಿಚಾರಗಳ ಬಗ್ಗೆ ಅವರ ಬೇಡಿಕೆಗಳು ಇದ್ದೇ ಇರ್ತವೆ. ಕರ್ನಾಟಕ ಸರ್ಕಾರದ ಕಡೆಯಿಂದ ತಮಗೆ ಕಳೆದ 2 ವರ್ಷಗಳ ಅವಧಿಯಲ್ಲಿ ಎಷ್ಟರ ಮಟ್ಟಿಗೆ ಒಂದು ಉದ್ಯಮ ಸ್ನೇಹಿ ವಾತಾವರಣವನ್ನು ನಿರ್ಮಿಸುವಂಥ ಅದನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗೋದರಲ್ಲಿ ಯಶಸ್ವಿ ಆಗಿದ್ದೀರಿ ಅಂತೇಳಿ ತಮಗನ್ಸುತ್ತೆ? ಹರಿಪ್ರಸಾದ್, ಮೊದಲನೇದಾಗಿ ಕರ್ನಾಟಕ ರಾಜ್ಯಕ್ಕೆ ವಿಶೇಷವಾಗಿ ಈ ಇಕೋಸಿಸ್ಟಮ್, ಈ ಪರಿಸರ ಏನಂತೀವಿ, ಇದು ನಮಗೆ 100 ವರ್ಷದ ಹಿಂದಿನ ಬಂದಂಥದ್ದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತಗೊಳ್ಳಿ, HAL ತಗೊಳ್ಳಿ, BAL ತಗೊಳ್ಳಿ, ಇಸ್ರೋ ತಗೊಳ್ಳಿ, BHEL, HMT, ಆಗಿನಿಂದ ಒಂದು ಎಕೋಸಿಸ್ಟಮ್ ಇವತ್ತೊಂದು ದಿವಸ ನಮ್ಮ ರಾಜ್ಯದಲ್ಲಿದೆ. ಮತ್ತು ಮೈಸೂರು ಮಹಾರಾಜರು ಕೂಡ ಇವತ್ತು KSTL, ಮೈಸೂರು ಸ್ಯಾಂಡಲ್ಸ್ ಓಪನ್ನ, ಆಮೇಲೆ NGF ಇತ್ತು. ಇದೆಲ್ಲ ಕೂಡ ಒಂದು ಇಕೋಸಿಸ್ಟಮ್ ಪ್ರಾಥಮಿಕ ಹಂತದ ಒಂದು ಫಸ್ಟ್ ಲೇಯರ್, ಅದು ಅಲ್ಲಿಂದ ಪ್ರಾರಂಭ ಆಗಿದ್ದು ಇತಿಹಾಸ, ಭವ್ಯವಾದಂಥ ಇತಿಹಾಸ. ತದನಂತರ ನಮಗೆ ಅಡ್ವಾಂಟೇಜ್ ಏನಾಯಿತು ಅಂದರೆ, ಈ ಎಜುಕೇಷನ್ ಇದರಲ್ಲಿ ಈ ಪ್ರೊಫೆಷ್ನಲ್ ಕಾಲೇಜಸ್, ಇಂಜಿನಿಯರಿಂಗು, ಮೆಡಿಕಲ್ಲು, ಇನ್ನಿತರ ಡೆಂಟಲ್ ಇರ್ಬೋದು, ಬೇರೆ ಬೇರೆ ಕೋರ್ಸಸ್ಗೆ ಇರಬೇಕು. 33 ದಶಕಗಳ ಹಿಂದೆ ಇವತ್ತು ನಾವು ನೋಡಿದರೆ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದ ಮಕ್ಕಳು ಇವತ್ತೊಂದು ಸಹ ಇಲ್ಲಿ ಕಲೀಲಿಕ್ಕೆ ಬರ್ತಾಯಿದ್ರು. ಸೊ ಆ ಒಂದು ಟ್ಯಾಲೆಂಟ್ ಇವತ್ತೊಂದು ಸಹ ಅವೈಲಬಿಲಿಟಿ ನಮಗೆ ಬಾಯಿತು. ಅದರಿಂದ IT ಸೆಕ್ಟರ್ ಬೂಮ್ಡ್, IT ಮತ್ತು ಬಯೋಟೆಕ್ನಾಲಜಿ. ಹೀಗಾಗಿ ಇವತ್ತು ನಾವು ಜಾಗತಿಕ ಭೂಪಟದಲ್ಲಿ ಇವತ್ತು ಸಹ ಕರ್ನಾಟಕ ರಾಜ್ಯ ಇದ್ದೀವಿ. ಆದರೆ ಇದನ್ನು ಹೇಳುವಾಗ ನಾನು ಇಲ್ಲಿ ವಿಶೇಷವಾಗಿ ತಮ್ಮ ಕಾರ್ಯಕ್ರಮದಲ್ಲಿ ಈ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು, ಈ SMEs ಕೊಡುವಂಥ ಕಾಂಟ್ರಿಬ್ಯೂಷನ್ನು ಇಡೀ ವಿಶ್ವದಲ್ಲೇ ಹೌದು ಬೃಹತ್ ಕೈಗಾರಿಕೆಗಳು ಇವತ್ತು ಸಹ ಕೊಡೋದಿಲ್ಲ. ಉದಾಹರಣೆಗಾಗಿ ನಾನು ಭಾಳ ಸಾಕಷ್ಟು ಸಲ ಹೇಳ್ತಿರ್ತೇನೆ. ನಾನು ಒಂದು ಸಲ ಧಾರವಾಡದಲ್ಲಿ ಹಿಂಗೆ ಎಲ್ಲ ಚೇಂಬರ್ ಆಫ್ ಕಾಮರ್ಸ್ ಇಂಟ್ರ್ಯಾಕ್ಷನ್ ಮಾಡ್ತಾಯಿದ್ದೆ. ಮಾಡುವ ಸಂದರ್ಭದಲ್ಲಿ ಆ ಧಾರವಾಡ ಜಿಲ್ಲೆ, ಹುಬ್ಬಳ್ಳಿ ಜಿಲ್ಲೆ, ಆ ರೀಜನ್ಗೆ ಇನ್ವೆಸ್ಟ್ಮೆಂಟ್ ಸುಮಾರು ಇಲ್ಲಿವರೆಗೆ 8,600 ಕೋಟಿ ಹಿಂದಿನಿಂದ ಬಂದಿದೆ ಬೃಹತ್ ಕೈಗಾರಿಕೆಯಿಂದ. ಸಣ್ಣ ಮತ್ತು ಮಧ್ಯಮ ಇದರಿಂದ ಒಂದು ಸುಮಾರು 8,200 ಕೋಟಿ ಬಂದಿದೆ. ಆದರೆ ಗಮನಿಸಬೇಕಾಗಿದ್ದೇನೆಂದರೆ,
ಇವತ್ತು ಬೃಹತ್ ಕೈಗಾರಿಕೆಯಿಂದ ಸುಮಾರು ಒಂದು 8,000 10,000 ಉದ್ಯೋಗ ಬಂದಿರಬೇಕು. ಈ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಂದ ಸುಮಾರು 1.5 ಲಕ್ಷ ಜನರಿಗೆ ಉದ್ಯೋಗ ಕೊಟ್ಟಿದೆ. ಸೊ ಇದರಲ್ಲಿ ತಾವು ಏನು ಇವತ್ತು ಗುರುತಿಸಿದಿರಿ, ಗೌರವಿಸಿದಿರಿ, ಆ ಒಂದು ಬಹುತೇಕ ಇವತ್ತು ಉದ್ಯಮಿಗಳು ಇಲ್ಲಿಂದ ಬರ್ತಾರೆ. ದೇ ಆರ್ ದ ಎಂಪ್ಲಾಯ್ಮೆಂಟ್ ಜನರೇಟರ್ಸ್ ಇನ್ ದ ವರ್ಲ್ಡ್. ಇಡೀ ವಿಶ್ವದಲ್ಲೇ ಅತ್ಯಂತ ಹೆಚ್ಚಿನದಾಗಿ ಇವತ್ತು ಸಹ ಇವರು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತಾರೆ. ಇನ್ನು ಕಳೆದ 2 ವರ್ಷದಲ್ಲಿ ತಾವು ಹೇಳಿದ್ರಿ, ಆ ಅಡ್ವಾಂಟೇಜನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ನಾನು ಬಂದಮೇಲೆ ಇವತ್ತು ಇದೆಲ್ಲ ಸಿಸ್ಟಮನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು. ನಾವು ನೂತನವಾಗಿ ಇವತ್ತು ಇಂಡಸ್ಟ್ರಿಯಲ್ ಪಾಲಿಸಿ ಮಾತ್ರ ಅಲ್ಲ, ಅದನ್ನ ನೆಕ್ಸ್ಟ್ ಫಾಲೋ ಅಪ್ ಮಾಡ್ತಾ ಇದ್ದೀನಿ, ದೊಡ್ಡ ಮಟ್ಟದಲ್ಲಿ ಮಾಡಿದ್ರಿ ಅಂತ ಫಾಲೋ ಅಪ್ ಮಾಡಿದ್ರೆ ಇಂಡಸ್ಟ್ರಿಯಲ್ ಪಾಲಿಸಿ ತೊಗೊಂಡ್ಬಂದಿದ್ದೀವಿ. ಅದ್ರ ಜೊತೆಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಹೇಳಿದ್ರಿ. ಹೌದು, ಮೈಕ್ರೋಸಾಫ್ಟ್ ಕಡೆ ಕುಡ್ಕೊಂಡು, ಯಾಕಂದರೆ ಭಾಳಷ್ಟು ಸಲ ಇವತ್ತು ಉದ್ಯಮಿಗಳಿಗೆ ಟೈಮ್ ಈಸ್ ಮನಿ. ಅವ್ರಿಗೆ ನೀವು 6 ತಿಂಗಳಲ್ಲಿ ಅವ್ರು ಪರಾಗ ಮಾಡಬೇಕಾಗಿರುತ್ತೆ. ಅದನ್ನು ನೀವು 2 ವರ್ಷಕ್ಕೆ ನುಗ್ಗಿಬಿಟ್ರೆ 1.5 ವರ್ಷ ಅವ್ರಿಗೆ ಅದು ಭಾಳಷ್ಟು ಹಿನ್ನಡೆ ಆಗ್ತದೆ. ಟೈಮ್ ಇಸ್ ಮನಿ. ಅದಕ್ಕೆ ನೀವು ಏನೇನು ಕ್ಲಿಯರೆನ್ಸಸ್ ಕೊಡಬೇಕಾಗ್ತದೆ, ಪರವಾನಗಿ ಕೊಡ್ತೀರಿ ಅಥವಾ ಲ್ಯಾಂಡ್ ಕೊಡ್ತೀರಾ, ಎಲ್ಲವೂ ಕೂಡ ಆ ಸ್ಟಿಪ್ಯುಲೇಟೆಡ್ ಪೀರಿಯಡ್ನಲ್ಲೇ ಆಗಬೇಕು, ಆ ಟೈಮ್ ಲಿಮಿಟ್ನಲ್ಲೇ ಆಗಬೇಕು ಇವತ್ತೊಂದು ದಿವಸ. ಸೊ ಐಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಇವತ್ತು ದಿವಸ ಮೈಕ್ರೋಸಾಫ್ಟ್ ಇಟ್ಕೊಂಡು ಇವತ್ತು ದಿವಸ ಮಾಡಿದ್ದೀವಿ. ಕನೆಕ್ಟಿಂಗ್ ನಿಯರ್ಲಿ 140 ಡಿಪಾರ್ಟ್ಮೆಂಟ್ಸ್. ಈಗಾಗಲೇ ಆ ಪ್ರಕ್ರಿಯೆ ಮುಂದುವರೆದಿದೆ. ಈಗ ನಾವು ಇನ್ ದ ನೆಕ್ಸ್ಟ್ ಫೇಸ್ ಈಗ ಸೆನ್ಸಿಟೈಸಿಂಗ್ ಆಲ್ ಅವರ್ ಕಲೀಗ್ ಮಿನಿಸ್ಟರ್ಸು. ಯಾಕಂದರೆ ಬೇರೆ ಬೇರೆ ರಾಜ್ಯದಲ್ಲಿ ಎಷ್ಟು ದಿವಸದಲ್ಲಿ ಕ್ಲಿಯರೆನ್ಸ್ ಮಾಡ್ತಾರೆ. ಒಂದು ಪ್ರಾಜೆಕ್ಟ್ ಬಂದುಬಿಟ್ರೆ ಇವತ್ತು ದಿವಸ 30 ದಿವಸದಲ್ಲಿ ಮಾಡ್ತಾರೆ, 60 ದಿವಸದಲ್ಲಿ ಮಾಡ್ತಾರೆ. ಯಾಕಂದರೆ ಈಗ ಭಾಳ ಒಂದು ಕಾಂಪಿಟೇಷನ್, ಕಟ್ಥ್ರೋಟ್ ಕಾಂಪಿಟೇಷನ್ ಇದೆ. ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಆಂಧ್ರ ಪ್ರದೇಶ್, ತೆಲಂಗಾಣ, UP, ಒರಿಸ್ಸಾ, ಆಸಾಮ್ ಆಲ್ಸೋ. ಈಗೆಲ್ಲರೂ ಕೂಡ ಇವತ್ತು ಸಹ ಈ ಒಂದು ಇದಕ್ಕೆ ಥ್ರಸ್ಟ್ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಇಂಡಸ್ಟ್ರೀಸ್ಗೆ ತಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಬರಬೇಕು ಅಂಥೇಳಿ ಆಸಾಮ್ಗೆ ಈಗ ಟಾಟಾ ಸೆಮಿಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಹೋಯ್ತು ಈಗ 1 ಲಕ್ಷ ಕೋಟಿ. ಸೊ ಹೀಗೆ ನಡೆದಿರುವಂಥ ವಾತಾವರಣದಲ್ಲಿ ಇಂಡಸ್ಟ್ರಿಯಲ್ ಪಾಲಿಸಿ ಮತ್ತು ನಮ್ಮ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಮತ್ತು ಅನೇಕ IKFನು ಕೂಡ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ಯಾಕಂದರೆ ಸೆಕ್ಟರ್ ವೈಸ್ ಇವತ್ತು ದಿವಸ ನಾವು ಜನರಿಗೆ ಇಲ್ಲಿ ಕೂತವ್ರಿಗೆಲ್ಲರೂ ಗೊತ್ತಿದೆ, ಸೆಕ್ಟರ್ ವೈಸ್ ಇವತ್ತು ದಿವಸ ನಾವು ವಿಷನ್ ಗ್ರೂಪ್ ಮಾಡೋದು. ವಿಶೇಷವಾಗಿ ನಮ್ಮ FKC ಚೈನವ್ರ ಜೊತೆಗೆ ಮಾತಾಡುವಾಗ ಅವ್ರದ್ದು ಒಂದು ಸಾಮಾನ್ಯವಾದ ಒಂದು ಕಂಪ್ಲೇಂಟ್ ಇರುತ್ತೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ವಿಚಾರಕ್ಕೆ. ಯಾಕಂದ್ರೆ ಏಕಗವಾಕ್ಷಿ ಅನ್ನುವಂಥದ್ದು ಇದೆ, ಆದ್ರೆ ಒಂದು ಕಿಟಕಿ ಅಲ್ಲ, ಇದರಲ್ಲಿ ಹಲವು ಬಾಗಿಲುಗಳು ಕೂಡ ಇದಾವೆ ಅನ್ನುವಂಥದ್ದು ಅವ್ರದ್ದೊಂದು ಸಿಂಗಲ್ ವಿಂಡೋ ಹ್ಯಾಸ್ ಮೆನಿ ಡೋರ್ಸ್ ಅಂತ ಹೇಳಿ. ಹಾಗಾಗಿ ಅದನ್ನ ಇವಾಗ ಹೇಳಿದ್ರಿ, ಅದ ಅನದರ್ 6 ಮಂತ್ಸ್ದಲ್ಲಿ ವಿ ಥಿಂಕ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಇನ್ ದ ಕಂಟ್ರಿ. ಓಕೆ, ಸಿಂಗಲ್ ವಿಂಡೋ ಸಿಸ್ಟಮ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಓಕೆ, ಇದಲ್ಲದೆ ನಾವು ಫಾಲೋ ಅಪ್ ಕೂಡ ಮಾಡ್ತಾ ಇದ್ದೀವಿ. ನಾವೆಲ್ಲನೂ ಕೂಡ ಈಗ ಫಾಲೋ ಅಪ್ ಮಾಡಿ ಇವತ್ತನ್ನೆಲ್ಲನೂ ಕೂಡ ಇದು ಮಾಡ್ತಾ ಇದ್ದೀವಿ. ಮತ್ತು ಇಷ್ಟು ದಿನ ಏನಾಗಿತ್ತು, ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಸ್ವಲ್ಪ ನಾವು ಇನ್ನೂ ಜಾಸ್ತಿ ಒತ್ತನ್ನು ಕೊಡಬೇಕಾಗಿತ್ತು. ಯಾಕಂದರೆ ಇವತ್ತು ಪರಿಸ್ಥಿತಿ ಏನಿದೆ, ಜಿಯೋ ಪೊಲಿಟಿಕಲ್ಸ್ ಏನು ಸಿನಾರಿಯೋ ಇವತ್ತೊಂದು ದಿವಸ ಚೈನಾ, ಈ ಕಡೆ US, ಯುರೋಪು ಎಲ್ಲ ನಾವು ನೋಡ್ತಾ ಇದ್ದೀವಿ. ನಾವು ಮೊನ್ನೆ ಉತ್ಪಾದನಾ ಮಂಥನ ಮಾಡಿದ್ದೀವಿ. ಇಟ್ ವಾಸ್ ಅ ಹ್ಯೂಜ್ ಸಕ್ಸಸ್. ಒಂದು 80 CEOs ಆ ಲೆವೆಲ್ ಜನಕ್ಕೆ ಎಲ್ಲರನ್ನೂ ಕನ್ವರ್ಟ್ ಮಾಡಿದ್ದೀವಿ. ಆ ಉತ್ಪಾದನಾ ಮಂಥನದ ವಾಟ್ ಹ್ಯಾಸ್ ಹ್ಯಾಪನ್ ಇಸ್ ಕರ್ನಾಟಕ ಸಮವ್ ನಾವು ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಎಷ್ಟು ಸಿಮೆಂಟ್ ಇದೆ, ಸ್ಟೀಲ್ ಇದೆ, ರಾ ಮಟೀರಿಯಲ್ ಇದೆ, ಅವ್ರು ಬರ್ತಾರೆ. ಅಫ್ಕೋರ್ಸ್ ಎಲೆಕ್ಟ್ರಾನಿಕ್ಸ್ ಮಟ್ಟಿಗಿದೆ, ಮಷಿನ್ ಟೂಲ್ಸ್ನಲ್ಲಿ ಇವರೆಲ್ಲರೂ ಕೂಡ ಭಾಳ ಕೆಲಸವನ್ನು ಇವತ್ತು ದಿವಸ ಎಲ್ಲ ಮಾಡಿದ್ದಾರೆ. ಬಟ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬಾಗಿ ಪರಿವರ್ತನೆ ಆಗಬೇಕು. ಅಲಾಂಗ್ ವಿತ್ IT, BT ಇದನ್ನಷ್ಟೇ ನಾವು ಸರ್ವಿಸ್ ಸೆಕ್ಟರೇ ಇಷ್ಟು ಸೇರ್ಕೋದು. ಮ್ಯಾನುಫ್ಯಾಕ್ಚರಿಂಗ್ ವಿ ಹ್ಯಾವ್ ಲೈಕ್ ತಮಿಳ್ನಾಡು, ಮಹಾರಾಷ್ಟ್ರ, ಗುಜರಾತ್. ಕರ್ನಾಟಕ ಶುಡ್ ಬಿಕಮ್ ಅ ಮ್ಯಾನುಫ್ಯಾಕ್ಚರಿಂಗ್ ಹಬ್, ನಾಟ್ ಓನ್ಲಿ ಫಾರ್ ಇಂಡಿಯಾ ಟು ದ ವರ್ಲ್ಡ್. ಸೊ ದ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗೋಕ್ಕೆ ಎಲ್ಲ ಕೂಡ ಸಾಧ್ಯತೆ. ಉತ್ಪಾದನಾ ಮಂಥನ ಮಾಡಿ 6 ವೇರಿಯಸ್ ಸೆಕ್ಟರ್ಸ್ನಲ್ಲಿ ಎಲ್ಲಿ ನಾವು ಇದು ಮಾಡಲಿಕ್ಕೆ ಆಗ್ತದೆ ಅಂಥೇಳಿ ಭಾಳಷ್ಟು ಪಾಪ ಬೆಳಗ್ಗೆ ಬಂದು ಅಂತ ಟಾಪ್ ಇಂಡಸ್ಟ್ರಿಯಲಿಸ್ಟ್ ಏನು CEOs ಇದ್ದಾರೆ, ಟಾಪ್ ಮ್ಯಾನೇಜ್ಮೆಂಟ್ ಇದ್ದಾರೆ, ಬೆಳಗ್ಗೆಯಿಂದ ರಾತ್ರಿವರೆಗೆ ಅವರಿದ್ದರು. ಒಬ್ಬರು ಕೂಡ ಹೋಗಿಲ್ಲ. ಎಲ್ಲರೂ ಕೂತ್ಕೊಂಡು ಅವರು ತಮ್ಮ ಸಜೆಷನ್ಸನ್ನು ಹೇಳಿ ಮಾಡಿ ಯಾವ ರೀತಿ ನಾವು ಫೋಕಸ್ ಮಾಡಬೇಕು, ವಾಟ್ ಶುಡ್ ಬಿ ಅವರ್ ರೋಡ್ ಮ್ಯಾಪ್. ಸೊ ನಾವು ಬರೀ ಮಾತಾಡ್ಕೊಂತು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಾವು ಹಿಂದೆ ಇದ್ದೀವಿ, ಇದು ಮಾಡಿದ್ದೀವಿ ಅಂತ ಹೇಳ್ಕೊಳ್ತು ಕೂತ್ಕೊಳ್ಳೋದ್ರಲ್ಲ. ಸಂಬಡಿ ಹ್ಯಾಸ್ ಟು ಬೇಕ್ ದ ಐಸ್ ಆ್ಯಂಡ್ ಮೂವ್ ಫಾರ್ವರ್ಡ್. ಆ್ಯಂಡ್ ದ್ಯಾಟ್ ಪ್ರೊಸೆಸ್ ಹಸ್ ಸ್ಟಾರ್ಟೆಡ್. ಆ್ಯಂಡ್ ಡೆಫಿನೆಟ್ಲಿ ಐ ಟೆಲ್ ಯು ಇನ್ ಡೇಸ್ ಟು ಕಮ್ ಯಾವ ರೀತಿ ನಾವು IT, BT, ಮಷಿನ್ ಟೂಲ್, ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ತಗೊಳ್ಳಿ. ಹೌದು, ಈಗ ಅವತ್ತು ಪಿಯೂಷ್ ಗೋಯಲ್ ಅವರು ಬಂದಿದ್ದರು ಇಲ್ಲಿ.
ಅವರು ಕೂಡ ಏರೋಸ್ಪೇಸ್ ಪಾರ್ಕಿಗೆ ವಿಸಿಟ್ ಮಾಡಿ. ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ಇವತ್ತು ದಿವಸ ನಾವು 65% ದೇಶದ ಕಾಂಟ್ರಿಬ್ಯೂಷನ್ ನಮ್ಮಿಂದ ಇದೆ. ಗ್ಲೋಬಲಿ ವಿ ಆರ್ ದ 3rd ಲಾರ್ಜೆಸ್ಟ್ ಇಕೋಸಿಸ್ಟಮ್ ಇನ್ ದ ವರ್ಲ್ಡ್. ಸೊ ಹೀಗೆ ನಾವು ಮ್ಯಾನುಫ್ಯಾಕ್ಚರಿಂಗ್ನೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ದಿವಸ ಒಯ್ಯಬೇಕು. ವಿಶೇಷವಾಗಿ ನಮ್ಮ ಸಪ್ಲೈ ಚೈನ್ ಇದೆ, ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರಿಂಗ್, ಇದಕ್ಕೆ ಆ ಸಣ್ಣ ಸಣ್ಣ ಉದ್ಯಮಿಗಳು ಇವತ್ತು ದಿವಸ ಏನಿದ್ದಾರಲ್ಲ ಅವರು ಕೂಡ ಇವತ್ತು ಒಂದು ದೊಡ್ಡ ಇಂಡಸ್ಟ್ರಿ. ಫಾಕ್ಸ್ಕಾನ್ ಬಂತು, ಫಾಕ್ಸ್ಕಾನ್ ವಿಲ್ ಲುಕ್ ಫಾರ್ ವೇರಿಯಸ್ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಅರೌಂಡ್. ಹೌದು. ಸೊ ಹೀಗೆ ಇದಕ್ಕೆ ಒಂದು ಟ್ರಸ್ಟನ್ನು ಕೊಟ್ಟಿದ್ದೀವಿ. ಮೆನಿ ಮೋರ್ ಥಿಂಗ್ಸ್ ಭಾಳಷ್ಟು ಇದ್ದಾವೆ. Yes. ಪ್ರಯತ್ನ ಪ್ರಾಮಾಣಿಕವಾದಂಥ ಒಂದು ಇಂಟೆಂಟ್ ಈಸ್ ವೆರಿ ಸ್ಟ್ರಾಂಗ್. Yes. ಸೊ ಟ್ರೈಯಿಂಗ್ ಮೈ ಬೆಸ್ಟ್, ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಇಲಾಖೆಗೆ ಹೋಗಲಿ ನಂದು ಐ ಟ್ರೈ ಟು ಡೂ ಮೈ ಬೆಸ್ಟ್ ಇನ್ ದಟ್ ಡಿಪಾರ್ಟ್ಮೆಂಟ್. ನಾನು ನೀರಾವರಿ ಇದ್ದಾಗೂ ಕೂಡ ಅದೇ ಮಾಡಿದ್ದೀನಿ, ಇಲ್ಲಿ ಬಂದಾಗಲೂ ಕೂಡ ಆ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತದೆ. ಮತ್ತು ಇಂಡಸ್ಟ್ರೀಸ್ಗೆ ನೀರು ಕೊಡಬೇಕು. ಈಗ ಬೆಂಗಳೂರು ಸುತ್ತಮುತ್ತ ಇಂಡಸ್ಟ್ರೀಸು, ಧಾರವಾಡ, ಅಂದರೆ ಈಗ ಶೀಘ್ರದಲ್ಲೇ ನಾವು ಇಂಡಸ್ಟ್ರಿಯಲ್ ಅಲೋಕೇಶನ್ ತೊಗೊಂಡೀಗ ಎಲ್ಲ ಇಂಡಸ್ಟ್ರಿಯಲ್ ಪಾರ್ಕ್ಸಿಗೆ ನೀರು ಕೊಡುವಂಥದ್ದು ದಟ್ ಈಸ್ ಕಮಿಂಗ್ ಅಪ್ ನಾವು. ಇನ್ ಅ ಮಂತ್ಸ್ ಟೈಮ್ ವಿಲ್ ಬಿ ಫ್ಲೋಟಿಂಗ್ ದ ಟೆಂಡರ್ಸ್ ಆ್ಯಂಡ್ ವಿದಿನ್ 18 months ವಿಲ್ ಕಂಪ್ಲೀಟ್ ಇಟ್. ಹೀಗೆ ಭಾಳಷ್ಟು ಇದ್ದಾವೆ. Yes. I promise as an industries minister in days to come, Karnataka, we are not competing in India, we're competing with the world. Yes. We are truly global. ಏನ್ರಿ ಆ ಕೆಲಸವನ್ನು ಮಾಡ್ತೀವಿ. ಈಗ ಮೈಸೂರು ಸ್ಯಾಂಡಲ್ KSDL ನೋಡಿದ್ರಿ, ನಮ್ಮ ಆಯ್ತು ಪ್ರಶಾಂತ್, KSDLನ ರಿವ್ಯಾಂಪ್ ಮಾಡಿದ್ವಿ. ತಮ್ಗೆ ಗೊತ್ತಿದೆ, ಒಂದು ಸಂದರ್ಭದಲ್ಲಿ ನಾನು ಬರೋಕ್ಕಿಂತ ಮುಂಚೆ ಆ ಪರಿಸ್ಥಿತಿ ಏನಾಗಿತ್ತು, ಭಾಳಷ್ಟು ಅಲ್ಲಿ ಆ ವ್ಯವಸ್ಥೆ ಸರಿಯಾಗಿರಲಿಲ್ಲ, ಭಾಳಷ್ಟು ಅವ್ಯವಹಾರಗಳು ಎಲ್ಲನೂ ಕೂಡ ಆಗಿ ಒಂದು ಹಂತಕ್ಕೆ ಬಂದಿತ್ತು. ಮೈಸೂರು ಮಹಾರಾಜರು ಪ್ರಾರಂಭ ಮಾಡಿದಂಥ ಸಂಸ್ಥೆ ಇವತ್ತು ನಾವು 400ಕ್ಕಿಂತ ಹೆಚ್ಚು ಕೋಟಿಗೆ ಇವತ್ತು ನಾವು ಲಾಭವನ್ನು ಪ್ರಾಫಿಟ್ ಮಾಡಿದ್ದೀವಿ. ಒನ್ ಮೋರ್ ಇಂಡಸ್ಟ್ರಿ, ಒಂದು ಫ್ಯಾಕ್ಟ್ರಿನ ಹಾಕ್ತಾಯಿದ್ದೀವಿ. ಅಷ್ಟೇ ಅಲ್ಲ, ವಿ ಆರ್ ಟೇಕಿಂಗ್ ಇಟ್ ಟು ವೇರಿಯಸ್, ಒಂದು 23 ಪ್ರಾಡಕ್ಟ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದ್ರ ಜೊತೆಗೆ ಈಗ ಪರ್ಫ್ಯೂಮ್ಸ್ಗೆ ಇವತ್ತು ಸೆಂಟ್ರ್ ಆಗಿದ್ದಾರೆ. ಜಾಸ್ಮಿನ್ ಸೋಪ್ ಇರಲಿಲ್ಲ, ಯಾವ ರೀತಿ ಮಿಲೇನಿಯಮ್ ಸೋಪ್ ಇದ್ದಾರೆ, ಅದು ಜಾಸ್ಮಿನ್ ಸೋಪ್ ಇದು ಮಾಡ್ತಿದ್ದಾರೆ. ಅದೇ ರೀತಿ MS ಆಯಿಲ್ನ ಇದನ್ನು ನಾವು ಈಗ ಚಿಟ್ ಫಂಡು, ನಮ್ಮದು 500 ಕೋಟಿ ಚಿಟ್ ಫಂಡ್ ಇದೆ. ಇಫ್ ಟೇಕ್ ಟು ಕೇರಳ ಇಟ್ಸ್ ಅರೌಂಡ್ 45,000 crores, 45,000 crores ಪ್ಲಸ್ ಮಹಿಳಾ ಬ್ಯಾಂಕ್ ಆ್ಯಂಡ್ ಆಲ್ 85,000 to 90,000 crores. KST ಇವತ್ತು ಅದನ್ನು ಕೂಡ ರೆಡಿ ಇದೆ. MS ಆಯಿಲ್ ಅದನ್ನು ಲಾಂಚ್ ಮಾಡ್ತಾ ಇದ್ದೀವಿ ಶಾರ್ಟ್ಲಿ. ಅದು ಇದೆಲ್ಲದಕ್ಕಿಂತ ಹೆಚ್ಚಿದಾಗಿ ಇವತ್ತು ದಿವಸ ಹುಬ್ಳಿಯಲ್ಲಿ NGFನು ಟ್ರಾನ್ಸ್ಫಾರ್ಮರ್ಸ್ ಮಾಡ್ತಾರೆ. ವಿ ಶುಡ್ ಒನ್ ಡೇ ಕವರ್ ದಟ್ ಸ್ಟೋರಿ. ಅದು ಇವತ್ತು ನೋಡಿದ್ರೆ ಅದು ಬಿಲ್ಡಿಂಗ್ ಎಲ್ಲ ಸೋರ್ತಾ ಇದೆ. ಅವ್ರಿಗೆ ಒಂದು ಬೇಲ್ಔಟ್ ಮಾಡೋಕ್ಕೆ ಒಂದು 30-40 ಕೋಟಿ ನಾವು ಇದೊಂದು ದಿವಸ ಅದನ್ನು ಆ ಇಂಡಸ್ಟ್ರೀಸ್ಗೆ ನಾವು ಸಪೋರ್ಟ್ ಮಾಡಿ ಇದು ಮಾಡಿದ್ರೆ ಅವರು ಟ್ರಾನ್ಸ್ಫಾರ್ಮರ್ಸ್ ಎಲ್ಲೆಲ್ಲಿ ಕೊಡ್ತಾರೆ ಗೊತ್ತಾ? ಪಾರ್ಲಿಮೆಂಟಿಗೆ ಹೌಸ್ಗೆ ಇದಲ್ಲ, ನ್ಯೂ ಪಾರ್ಲಿಮೆಂಟ್ಗೆ ಇಸ್ ಹುಬ್ಳಿ NGF ಟ್ರಾನ್ಸ್ಫಾರ್ಮರ್. ಜೇವರ್ ಏರ್ಪೋರ್ಟ್ ಇನ್ ನೋಯ್ಡಾ ಇಟ್ ಈಸ್ ಹುಬ್ಳಿ ಟ್ರಾನ್ಸ್ಫಾರ್ಮರ್. ಕರ್ನಾಟಕ ಭವನ್ ಇನ್ ದೆಹಲಿ ಹುಬ್ಳಿ ಟ್ರಾನ್ಸ್ಫಾರ್ಮರ್. ರೈಲ್ವೇಸು, ಯುಗಾಂಡ, ಆಫ್ರಿಕಾ ಎಲ್ಲ ಕಡೆ ಕೂಡ ಆ ಟ್ರಾನ್ಸ್ಫಾರ್ಮರ್ಸ್ ಇವತ್ತು ಸಹ NGF ಹುಬ್ಳಿ ಟ್ರಾನ್ಸ್ಫಾರ್ಮರ್ಸ್ ಹೋಗ್ತದೆ. ಸೊ ವಿ ಹ್ಯಾವ್ ಟು ಸೇವ್ ದಟ್ ಸ್ವಾಲ್. ಅದನ್ನು ಕೂಡ ನಾವು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಹ ಅದನ್ನು ಸೇವ್ ಮಾಡಿ ಬೆಳೆಸಲಿಕ್ಕೆ ಸಾಧ್ಯ ಇದೆ. ಅದನ್ನು ಕೂಡ ಲಕ್ಷ್ಯ ಕೊಟ್ಟಿದ್ದೀವಿ, ಅದನ್ನು ಕೂಡ ಆಗ್ತದೆ. ಎಸ್, ಥ್ಯಾಂಕ್ ಯು ಮತ್ತು ಆಲ್ ದಿ ಬೆಸ್ಟ್ ಪಾಟೀಲ್. ಯಾಕಂದರೆ ಒಂದು ಉದ್ಯಮ ವಲಯವನ್ನು ಪ್ರೋತ್ಸಾಹಿಸ್ತೀನಿ ಅನ್ನೋಂಥದ್ದು, ಜೊತೆಗೆ PSUಗಳನ್ನು ಕೂಡ ಮತ್ತಷ್ಟು ಶಕ್ತಿ ತುಂಬುವಂಥ ಕೆಲಸವನ್ನು MB ಪಾಟೀಲರು ಮಾಡ್ತಾ ಇದ್ದಾರೆ. ಈಗ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆರಂಭಿಸೋಣ. ಇದು ನ್ಯೂಸ್ 18 ಕನ್ನಡದ ಹೆಮ್ಮೆಯ ಪ್ರಸ್ತುತಿ ಬಿಸ್ನೆಸ್ ಲೀಡರ್ಸ್ ಅಂಡ್ ಎಕ್ಸಲೆನ್ಸ್ ಅವಾರ್ಡ್ಸ್ 2025. ಒಟ್ಟು 11 ವಿಭಾಗಗಳಲ್ಲಿ ನಾವು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೀವಿ. ಇದೀಗ ಮೊದಲ ಪ್ರಶಸ್ತಿಯನ್ನು ಅನೌನ್ಸ್ ಮಾಡುವಂಥ ಸಮಯ. ವೇದಿಕೆ ಮೇಲೆ ಇದ್ದಾರೆ ಬೃಹತ್ ಕೈಗಾರಿಕೆ ಇಲಾಖೆಯ ಸಚಿವರು, ಕರ್ನಾಟಕ ಸರ್ಕಾರ, ಶ್ರೀ MB ಪಾಟೀಲ್, ಹಾಗೆಯೇ ನ್ಯೂಸ್ 18 ಕನ್ನಡದ ಎಡಿಟರ್ ಹರಿಪ್ರಸಾದ್. ಅದೇ ರೀತಿಯಾಗಿ FKCCIನ ಅಧ್ಯಕ್ಷರಾಗಿರುವಂತಹ MG ಬಾಲಕೃಷ್ಣ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಮೊದಲ ಅವಾರ್ಡನ್ನು ಅನೌನ್ಸ್ ಮಾಡೋದಕ್ಕೆ, ಮೊದಲ ಅವಾರ್ಡ್ ಯಾರ ಪಾಲಾಗತ್ತೆ ತಿಳ್ಕೊಳ್ಳುವಂತಹ ಸಮಯ ಈಗ. The winner is Mr. Christian Kame, founder and CEO, Uttanga Technologies Private Limited. ಕಂಗ್ರ್ಯಾಚುಲೇಷನ್ಸ್ ಉತ್ತುಂಗ ಟೆಕ್ನಾಲಜೀಸ್. ನಿಮ್ಮನ್ನ ವೇದಿಕೆಗೆ ಕರೆತರೋಕ್ಕೂ ಮುಂಚೆ ನಿಮ್ಮ ಸಾಧನೆ ಕುರಿತಂತೆ ಒಂದು ಕಿರು ಚಿತ್ರ ಇದೆ, ಮೊದಲಿಗೆ ನೋಡೋಣ. ವಿಡಿಯೋ ಪ್ಲೀಸ್. ನಮ್ಮೂರಲ್ಲಿ ಒಂದು ಸ್ಕೂಲ್ ಇರಲಿಲ್ಲ, ಕಾರಣ ಒಂದು ದೇವಸ್ಥಾನದಲ್ಲಿ ಅಥವಾ ಮರದ ಕೆಳಗಡೆ ಕೂತ್ಕೊಂಡು ಪಾಠ ಮಾಡೋರು ಅಷ್ಟೇ. ಓದಿದ್ದು ಮರದ ಕೆಳಗೆ, ಊರ ದೇವಸ್ಥಾನದ ಜಗಲಿಯ ಮೇಲೆ. ಹುಟ್ಟಿದ್ದು ಅತ್ಯಂತ ಹಿಂದುಳಿದ ಹಳ್ಳಿಯಲ್ಲಿ, ಓದಿದ್ದೆಲ್ಲ ಕನ್ನಡ ಮಾಧ್ಯಮದಲ್ಲಿ. ಆದರೆ ಸಾಧಿಸಿದ್ದು ಮಾತ್ರ ಉತ್ತುಂಗದ ತನಕ. ಇವರೇ ಉತ್ತುಂಗ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕ KM ಕೃಷ್ಣನ್. ಭಾಷೆ ಅದೊಂದು ಕಮ್ಯುನಿಕೇಷನ್ ಇದು ಸರ್. ಮನಸ್ಸು ಮಾಡಿದ್ರೆ ಯಾರು ಏನು ಬೇಕಾದ್ರೂ ಮಾಡ್ಬೋದು. ಆ ಮನಸ್ಸು ಮಾಡೋದಕ್ಕೆ ಅವ್ರ ತಲೆಯಲ್ಲಿ ಕಿತ್ತಾಕ್ಬೇಕಾದ್ರೆ ಭಾಷೆ ಇಸ್ ನಾಟ್ ಎ ಲಿಮಿಟೇಷನ್ ಅಂತ.
ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕುಂಬರಹಳ್ಳಿಯಲ್ಲಿ ಹುಟ್ಟಿದ ಕೃಷ್ಣನ್ ಸಾಧಿಸುವ ಛಲವಿದ್ರೆ ಯಾವ ಎತ್ತರಕ್ಕೂ ಏರಬಹುದು ಎಂಬುದನ್ನ ತೋರಿಸಿಕೊಟ್ಟಿರುವ ಸಾಧಕ. ಬೆಂಗಳೂರಿನ ಬನಶಂಕರಿಯಲ್ಲಿ ಪುಟ್ಟ ಮನೆಯಲ್ಲಿ 2007ರಲ್ಲಿ ಶುರುವಾಗಿದ್ದ ಉತ್ತುಂಗ ಟೆಕ್ನಾಲಜೀಸ್ ಇಂದು 1200ಕ್ಕೂ ಹೆಚ್ಚು ಇಂಜಿನಿಯರ್ಗಳಿಗೆ ಉದ್ಯೋಗ ನೀಡುವ ಸಂಸ್ಥೆಯಾಗಿ ಬೆಳೆದಿದೆ. ಭಾರತದ ಜೊತೆಗೆ ಅಮೆರಿಕ, ಇಂಗ್ಲೆಂಡ್, ಜರ್ಮನಿ, ಜಪಾನ್ ದೇಶಗಳಲ್ಲಿ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಇಂಜಿನಿಯರಿಂಗ್, ಡಿಜಿಟಲ್ ಇಂಜಿನಿಯರಿಂಗ್ ಮತ್ತು ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೊಲ್ಯೂಷನ್ಸ್ ಮೂಲಕ ದಿಗ್ಗಜ ಸಂಸ್ಥೆಗಳ ಕಾರ್ಯಕ್ಷಮತೆ ಹೆಚ್ಚಿಸಲು ನೆರವಾಗಿದ್ದಾರೆ. ವಿ ಆರ್ ಪ್ರೆಸೆಂಟ್ ಇನ್ 8 countries ಅಕ್ರಾಸ್ ದಿ ಗ್ಲೋಬ್. ಫಸ್ಟ್ ಸ್ಟಾರ್ಟ್ ಆಗಿದ್ದ US ಇಂದ, ಆಮೇಲೆ ಯುರೋಪು, ಜಪಾನ್, ನಾವು ಮಲ್ಟಿಪಲ್ ಕಂಟ್ರೀಸ್ ಇನ್ ಯುರೋಪ್. ವಿ ಆರ್ ಎಕ್ಸ್ಪ್ಯಾಂಡಿಂಗ್ ಅವರ್ ಪ್ರೆಸೆನ್ಸ್. ಸೊ ಈಗ ಆಸ್ ಆಫ್ ಟುಡೇ ವಿ ಆರ್ ಇನ್ 8 ಲೊಕೇಶನ್ಸ್ ಅಕ್ರಾಸ್ ದಿ ಗ್ಲೋಬ್. ಪ್ರಸಕ್ತ ವಾರ್ಷಿಕ 300 ಕೋಟಿಗೂ ಹೆಚ್ಚು ವಹಿವಾಟು ನಡೆಸುತ್ತಿರೋ ಉತ್ತುಂಗ ಸಂಸ್ಥೆಯಲ್ಲಿ ಗ್ರಾಮೀಣ ಭಾಗದ ಪ್ರತಿಭಾವಂತರಿಗೆ ಆದ್ಯತೆ ನೀಡಿದ್ದಾರೆ. 35% ಮಹಿಳೆಯರು ಉತ್ತುಂಗದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಕ್ರಿಯೇಟ್ ಲೋಕಲ್, ಮೇಕ್ ಇಟ್ ಗ್ಲೋಬಲ್ ಅನ್ನೋ ದೂರದೃಷ್ಟಿಯನ್ನ ಹೊಂದಿರುವ ಕೃಷ್ಣನ್ ಸೋಷಿಯೋ ಇಕನಾಮಿಕ್ ಅಭಿವೃದ್ಧಿಯ ಪ್ರಬಲ ಪ್ರತಿಪಾದಕರು. ಕನ್ನಡಿಗರು ಹೆಮ್ಮೆ ಪಡುವಂತಹ ಸಂಸ್ಥೆಯನ್ನ ಕಟ್ಟಿರುವ ಕನ್ನಡದ ಹುಡುಗ KM ಕೃಷ್ಣನ್ ಅವರಿಗೆ ಇದೀಗ ನ್ಯೂಸ್ 18 ಕನ್ನಡ ವತಿಯಿಂದ 2025 ಸಾಲಿನ ಬಿಸಿನೆಸ್ ಲೀಡರ್ಸ್ ಅಂಡ್ ಎಕ್ಸಲೆನ್ಸ್ ಅವಾರ್ಡ್ನ ಗರಿಮೆ. ನಮ್ಮ ಹೆಮ್ಮೆಯ ಕನ್ನಡಿಗ, ಉತ್ತುಂಗ ಟೆಕ್ನಾಲಜೀಸ್ನ ಸಂಸ್ಥಾಪಕ ಹಾಗೂ CEO ಆಗಿರುವಂತಹ KM ಕೃಷ್ಣನ್ ಅವರನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಕೃಷ್ಣನವರೇ, ಏನನ್ಸುತ್ತೆ ಈ ಪ್ರಶಸ್ತಿ ನಿಮಗೆ, ನಿಮ್ಮ ಸಾಧನೆಗೆ ಕೊಟ್ಟಿರುವಂತಹ ಒಂದು ಗೌರವ, ಆದರೆ ಈ ಸಾಧಿಸುವ ಈ ಕನಸು ಎಲ್ಲಿಂದ ಶುರುವಾಯಿತು? ಇದೆಲ್ಲ ಊರಿಂದನೇ ಸ್ಟಾರ್ಟ್ ಆಗಿರೋದು ಸರ್. ಇದು ಫಸ್ಟು ಅಂದರೆ ನನಗೆ ಪ್ರಶಸ್ತಿ ಸ್ಟೇಜು ಅನ್ನೋದು ಫಸ್ಟ್ ಟೈಮ್ ನಾನು ಎಲ್ಲೋ ಒಂದು ಕಡೆಯಿಂದ ಬರ್ತಾ ಇರೋದು. ನಾನು ಯಾವಾಗಲೂ ಮರೆಯಲ್ಲೇ ಇದ್ದವನು. ಥ್ಯಾಂಕ್ ಯು ನ್ಯೂಸ್ 18 ಫಾರ್ ಐಡೆಂಟಿಫೈಯಿಂಗ್ ಮೀ. ಎಲ್ಲೋ ಇದ್ದವನು ಎಲ್ಲೋ ಕರ್ಕೊಂಬಂದು ತೋರಿಸ್ತಾ ಇದ್ದಾರೆ ಎಲ್ಲರಿಗೂ. ಈ ಹುಟ್ಟಿದ್ದೆ ಊರಲ್ಲಿ. ಅಲ್ಲಿಂದ ತಂದೆ ತಾಯಿ ಎದಚ್ಚಿ ಏನೋ ಮಾಡೋ ಅಂತ ಕಳಿಸಿದ್ರು. ಬೆಂಗಳೂರಿಗೆ ಬಂದ್ವಿ. ದಿಕ್ಕು ದೇಶ ಗೊತ್ತಿರಲಿಲ್ಲ. ಸೊ ಬಟ್ ವಿ ಹ್ಯಾಡ್ ಸಮ್ ಏನೋ ಮಾರ್ಕ್ ಮಾಡಬೇಕು ಅನ್ನೋದಿತ್ತು. ಒಂದಷ್ಟು ಜನ ಫ್ರೆಂಡ್ಸ್ ಬಂದಿದ್ದಾರೆ ಇಲ್ಲಿ. ಏನೋ ಮಾಡೋಕ್ಕೆ ಬಂದ್ವಿ, ಏನೋ ಸ್ಟಾರ್ಟ್ ಮಾಡಿದ್ವಿ. ಬಟ್ ಆ ಸಾಧನೆ ಮಾಡಬೇಕು ಅನ್ನೋ ಇದರಲ್ಲಿ ಐ ಸ್ಟಾರ್ಟೆಡ್ ದಿಸ್ ವಿತ್ ಸಮ್ 2 people. ಇವಾಗ 1300 people ಇದ್ದೀವಿ. ಸೊ ವಿ ಹ್ಯಾವ್ ಬಿಗ್ ಡ್ರೀಮ್ಸ್. So far we are manufacturing technology developmentಲ್ಲಿದ್ವಿ. We are also got into manufacturing facilities, manufacturing. So ಆರೋಳಿನಲ್ಲಿ just last week we inaugurated a precision instrument manufacturing facility. ಸೊ ನಿಮ್ಮನ್ನು ಭೇಟಿ ಆಗಬೇಕಾಯ್ತು ಸರ್. ಸೊ ಆಗಲಿಲ್ಲ, ಅದು ಸದ್ಯಕ್ಕೆ ಆಗಲಿಲ್ಲ. ಅದು ಬರ್ತೀನಿ, ಒಂದು ಸರಿ ಮೀಟ್ ಮಾಡ್ತೀನಿ. ನೀವು ತುಂಬ ಏನೇನೋ ಹೇಳಿದ್ರಿ, ದೊಡ್ಡ CEOಗಳನ್ನೆಲ್ಲ ಕರ್ಕೊಬಂದೇನೋ ಮಾಡ್ತೀನಿ ಅಂತ. ನೀವು ಆ CEOಗಳನ್ನ ಇಲ್ಲಿ ಹುಟ್ಟಾಕಬೇಕು ಅಂತ ನನ್ನ ಒಂದು ಆಸೆ. ಕನ್ನಡದವ್ರನ್ನ ಹುಟ್ಟಾಕಿ, ಬೇರೆ ಸ್ಟೇಟ್ಗಳು ದೊಡ್ಡ ದೊಡ್ಡ ಉದ್ಯಮಿಗಳು ಹುಟ್ಟಾಕಿದ್ದಾರೆ. ಇಲ್ಲಿದ್ದು ತುಂಬ ಜನ ಇದ್ದಾರೆ, ಅಂಥವ್ರನ್ನ ಹುಟ್ಟಾಕಿ ಅದಕ್ಕೆ ಸಹಕಾರ ಕೊಡಿ. ಆ ಉತ್ಪಾದನಾ ಮಂಥನ ಆರ್ಗನೈಸ್ ಮಾಡಿದ್ದು ಯಾರು ಗೊತ್ತಾ? ಅರವಿಂದ್ ಬೆಳ್ಳಿಗೆರೆ. ಹೀ ಈಸ್ ಆಲ್ಸೋ ಲೈಕ್ ಯು. ಏಕಸ್ ಏನದ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಕಂಪನಿ. ಈಗ ಹೀಸ್ ಪ್ರೈವೇಟ್ SEZ ಆ್ಯಂಡ್ ಬ್ಯಾಂಗ್ಳೂರಲ್ಲ, ಬೆಲ್ಗಾಮ್ನಲ್ಲಿ 400 acres 5 SEZ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಒಂದು ಟ್ರೈ ಪಾರ್ಕ್ ಮಾಡಿದ್ದಾರೆ. ಆಮೇಲೆ ಧಾರವಾಡದಲ್ಲಿ ಇವತ್ತೊಂದು ದಿವಸ ಇಲ್ಲಿ ಆಲ್ ದಿ ಸ್ಪ್ಯಾನ್ಸು ಇನ್ಕ್ಲೂಡಿಂಗ್ ಐ ಕ್ಯಾಂಟ್ ಸಮ್ ಡಿಸ್ಕ್ಲೋಜರ್ ನಾಮ್ಸ್ ಇದು ಕೇಸಸ್ ಫಾರ್ ಫೋನ್ಸ್ ಆ್ಯಂಡ್ ಆಲ್ ದಿಸ್ ಮಾಡ್ತಾ ಇದ್ದಾರೆ. he was the person who designed that ಅವ್ರನ್ನ ಫಸ್ಟ್ ಐ ಬ್ರಾಟ್ ಹಿಮ್ ಇನ್ ಫ್ರಂಟ್ ಬಿಕಾಸ್ ಐ ನೋ ವೇರ್ ಇಟ್ ಶುಡ್ ಸ್ಟಾರ್ಟ್. ಸೊ ಅವ್ರ ಕರ್ಕೊಂಬ ಉತ್ಪಾದನಾ ಮಂಥನ ಅಲ್ಲಿಂದ ಅವರಿಂದ ಮಾಡಿಸಿ ವಿ ಮೇಡ್ ದಿಸ್ ಒನ್. ಐ ಶೇರ್ ವಿತ್ ಯು ಆಲ್ ದ ಡೀಟೇಲ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೊಮ್ಮೆ ಅಭಿನಂದನೆಗಳು ಶ್ರೀ ಕೃಷ್ಣನ್ ಅವರಿಗೆ. ಹಾಗೆಯೇ ಥ್ಯಾಂಕ್ ಯು ಸೋ ಮಚ್ ಬಾಲಕೃಷ್ಣ ಅವರೇ, ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ, ವೇದಿಕೆ ಮೇಲೆ ಬಂದಿದ್ದಕ್ಕೆ. ಇದೀಗ 2ನೇ ಅವಾರ್ಡನ್ನು ಅನೌನ್ಸ್ ಮಾಡುವಂತಹ ಸಮಯ. ಮುಂದಿನ ಕೆಟಗರಿ ಬೆಸ್ಟ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್. ಈ ಪ್ರಶಸ್ತಿಯನ್ನು ಸ್ವೀಕರಿಸುವವರು ಯಾರು? ಅದನ್ನ MB ಪಾಟೀಲ್ ಅವರು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. Award goes to Mr. Bharat Raj MB and Mr. Prashant Babu. ಕಂಗ್ರ್ಯಾಚುಲೇಷನ್ಸ್ ಆಯುರ್ ಬ್ರಹ್ಮ ವೆಲ್ನೆಸ್ಗೆ.
ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಕ್ಕೂ ಮುಂಚೆ ಅವರ ಸಾಧನೆ ಕುರಿತಾಗಿ ಒಂದು ಕಿರುಚಿತ್ರ ಇದೆ, ನೋಡೋಣ. ವಿಡಿಯೋ ಪ್ಲೀಸ್. ಪ್ರಾಚೀನ ಭಾರತದ ಆಯುರ್ವೇದ ಶಕ್ತಿಯ ಜೊತೆಗೆ ಆಧುನಿಕತೆಯನ್ನ ಅಳವಡಿಸಿಕೊಂಡು ಕಟ್ಟಿದ ಸಂಸ್ಥೆಯೇ ಆಯುರ್ ಬ್ರಹ್ಮ ವೆಲ್ನೆಸ್. ಆರೋಗ್ಯ ಭಾರತದ ನಿರ್ಮಾಣದ ಗುರಿಯೊಂದಿಗೆ ಪ್ರತಿಯೊಬ್ಬರಿಗೂ ಉತ್ತಮ ಆರೋಗ್ಯ ಮತ್ತು ಗುಣಮಟ್ಟದ ಆಯುರ್ವೇದ ಚಿಕಿತ್ಸೆ ನೀಡುವ ಉದ್ದೇಶದೊಂದಿಗೆ ಪ್ರಾರಂಭವಾದ ಆಯುರ್ ಬ್ರಹ್ಮ ವೆಲ್ನೆಸ್ ಇದೀಗ ಸಾಕಷ್ಟು ಕಡೆ ವ್ಯಾಪಿಸಿದೆ. ಮೈಸೂರಿನಲ್ಲಿ ತಲೆ ಎತ್ತಿದ ಆಯುರ್ ಬ್ರಹ್ಮ ವೆಲ್ನೆಸ್ಗೆ ಅಡಿಗಲ್ಲು ಹಾಕಿದ್ದು ಭರತ್ರಾಜ್ ಎಂಬಿ ಮತ್ತು ಪ್ರಶಾಂತ್ ಬಾಬು. ಇದೀಗ 50ಕ್ಕೂ ಹೆಚ್ಚು ಫ್ರಾಂಚೈಸಿಗಳೊಂದಿಗೆ 100 ಜನರಿಗೆ ಉದ್ಯೋಗ ಕೊಟ್ಟು ಯಶಸ್ವಿ ಯಾನದಲ್ಲಿದೆ ಆಯುರ್ ವೆಲ್ನೆಸ್. ದೇಶಾದ್ಯಂತ ಲಕ್ಷಾಂತರ ಜನರ ನಂಬಿಕೆಗೆ ಪಾತ್ರರಾಗಿರುವ ಆಯುರ್ ಬ್ರಹ್ಮ ವೆಲ್ನೆಸ್ಗೆ ಇದೀಗ ನ್ಯೂಸ್ 18 ಕನ್ನಡ ವತಿಯಿಂದ 2025 ಸಾಲಿನ ಬಿಸಿನೆಸ್ ಲೀಡರ್ಸ್ ಅಂಡ್ ಎಕ್ಸಲೆನ್ಸ್ ಅವಾರ್ಡ್ನ ಗರಿಮೆ. ಈ ಒಂದು ಪ್ರಶಸ್ತಿಯನ್ನ ಸ್ವೀಕರಿಸೋದಕ್ಕೆ ಭರತ್ರಾಜ್ ಹಾಗೆಯೇ ಪ್ರಶಾಂತ್ ಬಾಬು ಅವರನ್ನು ಕೂಡ ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ. ಈ ಪ್ರಶಸ್ತಿಯ ಸಂದರ್ಭದಲ್ಲೇ ತಮ್ಮ ಸಂಸ್ಥೆಯ ಬಗ್ಗೆ. ಓಕೆ, ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ನ್ಯೂಸ್ 18 ಕನ್ನಡ ಅವರು. ಆ್ಯಕ್ಚುಲಿ ನಾನು ಒಬ್ಬ HD ಕೋಟೆಯಲ್ಲಿ ಒಂದು ಸರ್ಗೂರು ಅಂತ ಒಂದು ಹಳ್ಳೀಲಿ ಬೆಳೆದಂಥ ಹುಡುಗ. ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ನಾನು ಕೂಡ ಒಂದು ಕಾಫಿ ಡೇಯಲ್ಲಿ ಸಣ್ಣ ಎಂಪ್ಲಾಯ್ ಆಗಿ ಮಾಡ್ತಿರೋಂಥದ್ದು. ಹಾಗೆಯೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. ಅದ್ರ ಜೊತೆಗೆ ನಾನು ಕೂಡ ಒಂದು ಸಣ್ಣದಾಗಿ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತೇಳಿ ನಮ್ಮಲ್ಲಿ ಸ್ಟಮಕ್ ಕೇರ್ ಅಂತ ಲಿಕ್ವಿಡ್ ಇದೆ, ಅದನ್ನು 4 ಬಾಟ್ಲಲ್ಲಿ ಕಾರ್ ಶೆಡ್ಡಲ್ಲಿ ಸ್ಟಾರ್ಟ್ ಮಾಡಿದಂಥ ಕಂಪ್ನಿ, ಒಬ್ಬನೇ ಸ್ಟಾರ್ಟ್ ಮಾಡಿದಂಥ ಕಂಪ್ನಿ. ಜೊತೆಗೆ ನಮ್ಮ ಪಾರ್ಟ್ನರ್ ಸಹಾಯದಿಂದ 600 ಜನ ಮಹಿಳೆಯರಿಗೆ ಇವಾಗ ಕೆಲಸ ಕೊಟ್ಟಿದ್ದೀವಿ. ಹಾಗೆ 100 ಜನ ಫ್ರಾಂಚೈಸಿನ ಕೊಟ್ಟಿದ್ದೀವಿ. ಮತ್ತು ಇನ್ನೊಂದು ಖುಷಿ ವಿಚಾರ ಇದೆ, ನೆಕ್ಸ್ಟ್ ಮಂತಲ್ಲಿ ನಮ್ಮ ಕಂಪ್ನಿ ದುಬೈಲೂ ಕೂಡ ಲಾಂಚ್ ಆಗ್ತಿದೆ. ಖುಷಿ ಆಗ್ತಿದೆ ಹೇಳಲಿಕ್ಕೆ, ಯಾಕಂದರೆ ಸ್ಟೇಜು ನನಗೆ ಮಾತಾಡೋಕ್ಕೆ ಸ್ವಲ್ಪ ಭಯ ಇದೆ ಅಷ್ಟೇ. ಬಟ್ ರೆಕಗ್ನೈಸ್ ಮಾಡೋದಕ್ಕೆ ತುಂಬ ಥ್ಯಾಂಕ್ ಯು ಹೇಳ್ತಿದ್ದೀನಿ ಸರ್. ನಿಮಗೂ ಥ್ಯಾಂಕ್ ಯು ಹೇಳ್ತಿದ್ದೀನಿ ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆಯೇ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತೊಮ್ಮೆ. ಮುಂದಿನ ಪ್ರಶಸ್ತಿ ಯಾವುದು, ಯಾರಿಗೆ ಅನ್ನೋದನ್ನು ತಿಳಿಸಿಕೊಡೋದಕ್ಕೆ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ ಚಂದ್ರು ಅಯ್ಯರ್, ಬ್ರಿಟಿಷ್ ಡೆಪ್ಯೂಟಿ ಹೈ ಕಮಿಷನರ್ ಬೆಂಗಳೂರು, ಹಾಗೆಯೇ ಡೆಪ್ಯೂಟಿ ಟ್ರೇಡ್ ಕಮಿಷನರ್ ಫಾರ್ ಇನ್ವೆಸ್ಟ್ಮೆಂಟ್ ಸೌತ್ ಏಷ್ಯಾ, ಇವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಶ್ರೀ DP ಸತೀಶ್. So really happy to announce this award because we were here in their factory 2 weeks ago with Minister M.B. Patil and our High Commissioner, and this organization is a great example of India-UK collaboration which happened 100 years ago when the soap making technology came from the UK to make this business what it is today called and famous for, the Mysore Sandal soap. Please give it up. The award goes to KSDL. ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ನಮ್ಮ ಹೆಮ್ಮೆಯ KSDLಗೆ ಇದೀಗ ಪ್ರಶಸ್ತಿಯ ಗೌರವ. ಸಂಸ್ಥೆಯ ಒಂದು ಪರಿಶ್ರಮ ಹೇಗಿತ್ತು, ಸುದೀರ್ಘವಾದ ಪಯಣ ಹೇಗಿತ್ತು, ಸಾಧನೆ ಹೇಗಿದೆ, ಆ ಕುರಿತಾದ ಒಂದು ಕಿರುಚಿತ್ರ ಇದೆ. ಮೊದಲಿಗೆ ಅದನ್ನು ನೋಡೋಣ. ವಿಡಿಯೋ ಪ್ಲೀಸ್. ಮೈಸೂರು ಸ್ಯಾಂಡಲ್ ಸೋಪ್ ಕರ್ನಾಟಕದ ಶ್ರೀಗಂಧದ ಪರಿಮಳವನ್ನ ದೇಶ ವಿದೇಶಗಳಲ್ಲಿ ಪಸರಿಸುತ್ತಿರುವ ಕನ್ನಡಿಗರ ಹೆಮ್ಮೆಯ ಸೋಪ್. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕನಸು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ದೂರದೃಷ್ಟಿ ಇವೆರಡರ ಸಮ್ಮಿಳಿತದಿಂದ 1916ರಲ್ಲಿ ಜನ್ಮ ತಾಳಿದ್ದು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್. 109 ವರ್ಷಗಳಲ್ಲಿ ಜನರ ಬದುಕಿನ ಭಾಗವಾಗಿ ಬೆಳೆದಿರುವುದು ವಿಶೇಷ. ಸೋಪುಗಳು, ಡಿಟರ್ಜೆಂಟ್ಸ್ ಮತ್ತು ಕಾಸ್ಮೆಟಿಕ್ ಉತ್ಪನ್ನಗಳಿಗೆ ಹೆಸರುವಾಸಿಯಾಗಿರುವ ಮೈಸೂರು ಸ್ಯಾಂಡಲ್ 2024-25ರಲ್ಲಿ
ದಾಖಲೆಯ 1785.99 ಕೋಟಿ ರೂಪಾಯಿಗಳ ವಹಿವಾಟಿನೊಂದಿಗೆ 415 ಕೋಟಿಗಳ ಲಾಭ ಗಳಿಸಿದೆ ಕರ್ನಾಟಕ ಸರ್ಕಾರದ ಸಾರ್ವಜನಿಕ ವಲಯದ ಕಂಪನಿ KSDL. 2022-23ರಲ್ಲಿ 182.49 ಕೋಟಿ ರೂಪಾಯಿಗಳ ಲಾಭ ಹೊಂದಿದ್ದ KSDL 2 ವರ್ಷಗಳ ಅಂತರದಲ್ಲಿ ದುಪ್ಪಟ್ಟಿಗಿಂತಲೂ ಜಾಸ್ತಿ ಲಾಭ ಪಡೆಯಲು ಕಾರಣ ದೂರದೃಷ್ಟಿಯ ನಾಯಕ, ಕರ್ನಾಟಕ ಸರ್ಕಾರದ ಹೆಮ್ಮೆಯ ಬೃಹತ್ ಕೈಗಾರಿಕೆ ಸಚಿವ ಶ್ರೀ MB ಪಾಟೀಲ್. MB ಪಾಟೀಲ್ ಅವರ ದೂರದೃಷ್ಟಿಯ ಯೋಜನೆಗಳು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ಗೆ ಹೊಸ ಮೆರುಗು ತಂದುಕೊಟ್ಟಿದೆ. ಅಪ್ಪಾಜಿ ಎಸ್ ನಾಡಗೌಡ ಅವರ ಅಧ್ಯಕ್ಷತೆಯಲ್ಲಿ KSDL ಸಂಸ್ಥೆ ಲಾಭದಾಯಕವಾಗಿ ಮುನ್ನಡೆಯುತ್ತಿದೆ. ಜೊತೆಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಪ್ರಶಾಂತ್ PKM ಹಗಲಿರುಳು ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿರುವುದರ ಪ್ರತಿಫಲವೇ ಮೈಸೂರು ಸ್ಯಾಂಡಲ್ ಪರಿಮಳ ಕರ್ನಾಟಕದ ಗಡಿದಾಟಿ ಜಗತ್ತಿನೆಲ್ಲೆಡೆ ಪಸರಿಸುತ್ತಿರುವುದು. 2028ರೊಳಗೆ 5,000 ಕೋಟಿ ರೂಪಾಯಿಗಳ ವಹಿವಾಟಿನ ಗುರಿ ಹೊಂದಿರುವ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ಮೈಸೂರು ಸ್ಯಾಂಡಲ್ ಸೋಪ್ಗಳನ್ನು ಜನರಿಗೆ ಮುಟ್ಟಿಸುತ್ತಿರುವ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ಗೆ ಇದೀಗ ನ್ಯೂಸ್ 18 ಕನ್ನಡ ವತಿಯಿಂದ 2025 ಸಾಲಿನ ಬಿಸಿನೆಸ್ ಲೀಡರ್ಸ್ ಅಂಡ್ ಎಕ್ಸಲೆನ್ಸ್ ಅವಾರ್ಡ್ನ ಗರಿಮೆ. ಎಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಹೆಮ್ಮೆಯಿಂದ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ KSDL ನ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಪ್ರಶಾಂತ್ PKM ಅವರನ್ನ. ಅಭಿನಂದನೆಗಳು ಸರ್. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಾನು ಈ ನ್ಯೂಸ್ 18 ಕನ್ನಡದವರಿಗೆ ಒಂದು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಂತಹ ನಮ್ಮ ಕಂಪನಿಯನ್ನು ತಮ್ಮ ಸಲಹೆ, ಸೂಚನೆ ಮತ್ತು ಈ ಮಾರ್ಗದರ್ಶನ ಮತ್ತು ಈ ದೃಢ ನಿರ್ಧಾರದಿಂದ ಯಶಸ್ಸಿನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋದಂತಹ ನಮ್ಮ ಈ ಕೈಗಾರಿಕಾ ಸಚಿವರಾದಂಥ MB ಪಾಟೀಲ್ ಸಾಹೇಬರ ಅವರಿಗೆ ಇದನ್ನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಹಾಗೆಯೇ ಬಂದಂತಹ ನಮ್ಮ ಅಧ್ಯಕ್ಷರಾದ ಅಪ್ಪಾಜಿ ನಾಡಗೌಡ ಸಾಹೇಬರು ಆ ಯಶಸ್ಸನ್ನು ಮುಂದುವರಿಸ್ಕೊಂಡು ಹೋದರು. ನನ್ನ ಜೊತೆಗೆ ಹಗಲಿರುಳು ದುಡಿದಂತಹ ನಮ್ಮ ಕಂಪ್ನಿ GM ಅಡ್ಮಿನ್ ಆಗಿರ್ಬೋದು, GM ಮಾರ್ಕೆಟಿಂಗ್ ಆಗಿರ್ಬೋದು, GM ಫೈನಾನ್ಸ್ ಆಗಿರ್ಬೋದು, ಮತ್ತು ಎಲ್ಲ ಕಾರ್ಮಿಕ ವರ್ಗದವರು ಈ ಯಶಸ್ಸಿಗೆ ಪಾತ್ರರು ಮೇಡಮ್. ನಾವು ಒಂದು ಈ ಸಂದಿಗ್ಧ ಪರಿಸ್ಥಿತಿಯಿಂದ ಈ ವರ್ಷ FMCG ಕಂಪ್ನಿಯ ಒಳಗೆ 14-15% ಗ್ರೋತ್ ರೇಟಲ್ಲಿ ನಂಬರ್ 1 ಬಂದಿದ್ದೀವಿ. 2030ಕ್ಕೆ ನಾವು 3,000 ಕೋಟಿಯಿಂದ 5,000 ಕೋಟಿಗೆ ಈ ತಲುಪುವಂಥ ಎಲ್ಲ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ ಮೇಡಮ್. ತುಂಬಾ ಜನ ರಿಕ್ವೆಸ್ಟ್ ಇದು, ತಮನ್ನ ಅವ್ರನ್ನ ಇತ್ತೀಚೆಗೆ ರಾಯಭಾರಿ ಮಾಡಿದ್ರಿ, ತೆರೆ ಮೇಲೆ ಯಾವಾಗ ನೋಡ್ಬೋದು ತಮನ್ನ ಅವ್ರನ್ನ ಮೈಸೂರು ಸ್ಯಾಂಡಲ್ ಸೋಪ್ ಜೊತೆಗೆ ಅಂತ ಕೇಳ್ತಾ ಇದ್ದಾರೆ ಮೇಡಮ್. ಎಲ್ಲ ಅಗ್ರಿಮೆಂಟ್ ಆಗಿದೆ. ದೇವರ ದಯದಿಂದ ಆಗಸ್ಟ್ ಒಳಗೆ ನಾವು ಅವ್ರನ್ನ ಈ ತೆರೆ ಮೇಲೆ ತರ್ತಾ ಇದ್ದೀವಿ. ಕನ್ನಡ ನೆಲ ಜಲ ಭಾಷೆಗೆ ನಾವು ಯಾವಾಗಲೂ ಬದ್ಧರಾಗಿದ್ದೀವಿ. ಇಟ್ ಇಸ್ ಎ ಪ್ಯೂರ್ಲಿ ಎ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅದಕ್ಕೆ ಎಲ್ಲರೂ ಮತ್ತು ಇಂಡಸ್ಟ್ರಿಯವರು ನಮ್ಮ ಜೊತೆಗೆ ಸಹಕಾರ ನೀಡಬೇಕು ಅಂತ ಹೇಳಿ ತಮ್ಮಲ್ಲಿಯೂ ಎಲ್ಲ ಕೇಳ್ಕೊಳ್ತಾ ಇದ್ದೀನಿ ಮೇಡಮ್. ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ KSDL ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಎಲ್ಲ ಸಿಬ್ಬಂದಿಗೆ. I think along with Prashant, this award is very well deserved by the minister who is responsible for the turnaround. So I'm going to invite Mr. Patil to come here, sir. Please come. Please, sir. This we need to celebrate this. And we need to get you to open up their boutique shop in London very soon. ಒಂದೇ ವರ್ಷದಲ್ಲಿ 106% ಆದಾಯ ಗಳಿಕೆ ಹೆಚ್ಚಿಸಿಕೊಂಡ ಶ್ರೇಯಸ್ಸು ಇದರ ಹಿಂದಿನ ಶ್ರಮಜೀವಿ ಅಂತೆ ಅದು ಸಚಿವರಾಗಿರುವಂಥ MB ಪಾಟೀಲ್ ಅವರು ಕೂಡ ಕಾರಣಕರ್ತರಾಗಿರೋದ್ರಿಂದ ಇದರ ಸಮಪಾಲು ಅವರಿಗೂ ಸಲ್ಲುತ್ತೆ.